ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಮಾಡತ್ತೀನಿ ಪಾಲಕ್ ಸಾಂಬಾರು. ಮೊದಲಿಗೆ ತೊಗರಿಬೇಳೆ ತೊಗೊಂಡಿನಿ, ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ತೊಗರಿಬೇಳೆ ತೊಳ್ಕೊಂಡು ಅದರಲ್ಲಿ ಹುಣಸೆಹಣ್ಣು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡಾದ್ಮೇಲೆ ನಾನು ಹಾಕ್ಕೊಳ್ತೀನಿ ಇವಾಗ ಖಾರ ತಿನ್ನೋರು ಜಾಸ್ತಿ ಹಾಕ್ಕೋಬೋದು. ಖಾರ ಆಗಬಾರಲ್ಲ ಅನ್ನೋರು ಸ್ವಲ್ಪ ಹಾಕ್ಕೋಬೋದು. ಸ್ವಲ್ಪ ಅರಿಶಿನ, ನಾನು ಪಾಲಕನ್ನು ಕಟ್ ಮಾಡಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಪಾಲಕು ಚೆನ್ನಾಗಿ ಸಣ್ಣ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ತೊಗರಿಬೇಳೆಯಲ್ಲೇ ಹಾಕ್ಕೋಬೇಕು. ತೊಗರಿಬೇಳೆಯಲ್ಲೇ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡಬೇಕು ಗ್ಯಾಸ್ ಮೇಲೆ ಕುಕ್ಕರಲ್ಲಿ. ಇವಾಗ ನೋಡಿ ಆಲ್ರೆಡಿ ಬೆಂದಿದೆ. ಇವಾಗ ಸೈಡಲ್ಲಿ ಟೊಮೊಟೊ, ಈರುಳ್ಳಿ, ಕಡಿಪತ್ತ ಮತ್ತು 4 ಬೆಳ್ಳುಳ್ಳಿ. ಕುಕ್ಕರ್ ಒಳಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಹಾಕ್ಕೊಂಡು ಬೆಳ್ಳುಳ್ಳಿನ ಜಜ್ಜಿಕೊಂಡು ನಾನು ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಬೇಕು. ಆಮೇಲೆ ಕಡಿಪತ್ತ, ಅದನ್ನು ಬೆಳ್ಳುಳ್ಳಿ ಕೆಂಪು ಬ್ರೌನ್ ಕಲರ್ ಆಗಬೇಕು. ಅದು ಆದಮೇಲೆ ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿ ಹಸಿ ವಾಸನೆ ಹೋದಲ್ಲಿ ಟೊಮೆಟೊನ ಹಾಕೋಬೇಕು. ಟೊಮೆಟೊ ಹಾಕ್ಕೊಂಡು ಹೆಂಗಾದರೂ ಅದು ಮೆಲ್ಟ್ ಹಾಕಬೇಕಲ್ಲ, ಸ್ವಲ್ಪ ಉಪ್ಪು ಹಾಕ್ಬೇಕು. ಅದು ಮೆಲ್ಟ್ ಆದಮೇಲೆ ಕುದಿಸಿರೋ ಬೇಳೆನ ಹಾಕ್ಕೋಬೇಕು. ನಮ್ಮದು ಪಾಲಕ್ ಸಾಂಬಾರು ರೆಡಿ ಆಯಿತು. ಅನ್ನದ ಜೊತೆಯಲ್ಲಿ ರೊಟ್ಟಿ, ಚಪಾತಿ ತಿನ್ಬೋದು.